ಹಾಂ, ಎಲ್ರಿಗೂ ನಮಸ್ಕಾರ. ಇದೇನು ಜಾಗ ನೋಡ್ತಾ ಇದ್ದೀರಾ ನೀವು? ಈ ಜಾಗ ಬಂದು ನಿಮಗೆ 14 ಕುಂಟೆ. ಇದು 14 ಕುಂಟೆಗಿಂತ ಜಾಸ್ತಿನೇ ಬರುತ್ತೆ. ಎಷ್ಟು ಖರಾಬಿದೆ ಅಂತ ನಮ್ಗೆ ಇನ್ನೂ ಅವ್ರು ಹೇಳಲಿಲ್ಲ, ಬಟ್ 14 ಕುಂಟೆ ಅಂತ ಹೇಳಿದ್ರು. ಇದು ಬೆಂಗಳೂರು ಮೈಸೂರಿಗೆ ಬರೀ 2 ಕಿಲೋಮೀಟ್ರು ನೋಡಿ. ನಿಮ್ಗೆ ಇದಕ್ಕೆ ನೋಡಿ, ಅದು ಟಾರ್ ರೋಡ್ ಅದು. ಮತ್ತು ಇದು ಗೌರ್ಮೆಂಟ್ ನಕಾಶೆ ರೋಡ್. ಇದು ಕೂಡ ನಕಾಶೆ ರೋಡ ನೋಡಿ. ನಿಮಗೆ ಇಲ್ಲಿಂದ ಹಿಡ್ದು ಹಂಗೆ ಹೋಗಿ ಸ್ಕ್ವೇರ್ಗೆ ಲೈಟ್ ಕಂಬದಿಂದ ಹಿಡ್ದು ಹಂಗೆ ಬಂದು, ಮತ್ತು ಇದು ಒಂದು ಪೀಸು ಹಿಂಗೆ ಬಂದು ಮತ್ತು ನೋಡಿ ಇದು ಬಂದು ನಿಮಗೆ ನೋಡಿ ಇಲ್ಲಿಂದ ಹಿಡಿದು ಇದು ನಿಮ್ಗೆ ಇದೊಂದು ಪೀಸೇ 14 ಕುಂಟೆವರೆಗೂ ಕಾಣಿಸುತ್ತೆ ನೋಡಿ. ಇದೊಂದು ಪೀಸ್ ದೊಡ್ಡ ಪೀಸ್ ಇದು. ಚನ್ನಪಟ್ಟಣಕ್ಕೆ ಇಲ್ಲಿಂದ ಬರೀ 7 ಕಿಲೋಮೀಟ್ರು. 7 ಆಗಲ್ಲ, ಅದಕ್ಕಿಂತ ಕಮ್ಮಿನೇ ಆಗುತ್ತೆ. ಇದು ಬಂದು ಕೆಂಪು ಭೂಮಿ ನೋಡಿ. ಅಕ್ಕಪಕ್ಕ ಎಲ್ಲ ನಿಮಗೆ ಮನೆ ಎಲ್ಲ ಇದೆ ನೋಡಿ. ಅಲ್ಲೆಲ್ಲ ಮನೆ ಇದೆ ನೋಡಿ. ಅಲ್ಲಿದೆ ಮನೆ, ಇಲ್ಲಿದೆ ನೋಡಿ ಮನೆ. ಮತ್ತು ಊರು ಇಲ್ಲಿಂದ ಬರೀ ಒಂದು 200 ಅಡಿ ಅಷ್ಟೇ ಊರು ನೋಡಿ. ನಿಮ್ಮ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ನು ಇದೆ. ನೀವು ಬೇಕಾದ್ರೆ ರೈಲ್ವೆ ಸ್ಟೇಷನಿಂದ ರೈಲ್ ಇಳಿದು ಕೂಡ ನೀವು ಆರಾಮಾಗಿ ಇಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಬರ್ಬೋದು ನೋಡಿ. ಇದೆಲ್ಲ ಅದ್ಭುತಲ್ಲ ಆಗಿದೆ ನೋಡಿ. ಆ ಕಲ್ಲು ಕಾಣಿಸ್ತಿದ್ದಲ್ಲ, ಅಲ್ಲಿಂದ ಹಿಡ್ದು ನೋಡಿ, ಈ ಗಿಡ ಹಿಡ್ದಿಂದ ಹಿಡ್ದು ನಿಮ್ಗೆ ಅಲ್ಲಿವರೆಗೂ ಇದೊಂದು ಪೀಸು, ಮತ್ತು ಸೆಂಟ್ರಲ್ ಒಂದು ಪೀಸು, ಮತ್ತು ಲಾಸ್ಟ್ ಪೀಸ್ ಆ ಕಡೆ. ಟೋಟಲ್ ಇದು 14 ಕುಂಟೆ, ಜಾಸ್ತಿನೇ ಬರುತ್ತೆ. ಇದ್ರ ಬೆಲೆ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದಕ್ಕೆ ನಾನು ಇದ್ರ ಬೆಲೆ ಹೇಳಲಿಲ್ಲ, ಯಾಕೆಂತಂದರೆ ಅವ್ರು ನನಗಿನ್ನೂ ಹೇಳಲಿಲ್ಲ ಪ್ರೈಸ್ ಏನು ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ನಿಮಗೆ ಇದೆಲ್ಲ ವೀಡಿಯೋದ ಒಳಗಡೆ ಆದಮೇಲೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಿಮ್ಗೆ ಅದನ್ನು ಮೆನ್ಷನ್ ಮಾಡ್ತೀನಿ ಏನು ಪ್ರೈಸು ಅಂತ. ಬೆಂಗಳೂರು ಮೈಸೂರು ಬರೀ ಇದು 2 ಕಿಲೋಮೀಟ್ರು. ಯಾರಿಗಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಇದು ನಿಮಗೆ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಒಂದು 2 ಜಾಗಕ್ಕೆ ಈಸ್ಟ್ ಫೇಸಿಂಗ್ ಬರುತ್ತೆ, ಇನ್ನೊಂದು ಜಾಗಕ್ಕೆ ವೆಸ್ಟ್ ಫೇಸಿಂಗ್ ಬರುತ್ತೆ ನೋಡಿ. ಇದು ಈಸ್ಟ್ ಫೇಸಿಂಗು, ಆ ಜಾಗಕ್ಕೆ ಈಸ್ಟ್ ಫೇಸಿಂಗು, ಅದಕ್ಕೆ ಅವ್ರು ನಿಂತಿದ್ರಲ್ಲ ಅದು ವೆಸ್ಟ್ ಫೇಸಿಂಗ್. ಅದು ನೋಡಿ, ಅದೇ ಟಾರ್ ರೋಡು ನೋಡಿ, ಅದೇ ರೈಲ್ವೆ ಸ್ಟೇಷನ್ನು.